ಉತ್ತಮ ಮಾಹಿತಿ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ಭಾರತದ ಒಂದು ದೊಡ್ಡ ಅಭಿವೃದ್ಧಿಯ ಬಗ್ಗೆ ಮಾತನಾಡೋಣ. ಇದು ಭಾರತದ ಮುಂದಿನ ಬೆಳವಣಿಗೆಯ ಕಥೆಯ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಮಾಡುತ್ತೆ. ನಾವು ಮಾತನಾಡುತ್ತಿರುವುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂದು ಕರೆಯಲಾಗುವ ಎಐ ಯ ಕೇಂದ್ರವಾಗಲು ಭಾರತ ಸಜ್ಜಾಗಿದೆ. ಮೈಕ್ರೋಸಾಫ್ಟ್ ಮತ್ತು ಗೂಗಲ್ ಮುಂದಿನ ವಾರ ಸಾಫ್ಟ್ವೇರ್ ಡೆವಲಪರ್ಸ್ ಗಳಿಗಾಗಿ ಎಐ ಮೀಟಪ್ ಗಳನ್ನು ಏರ್ಪಡಿಸಿವೆ. ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಡೆಲಾ ಅವರು ಈ ತಿಂಗಳ 7 ಮತ್ತು 8ರಂದು ಬೆಂಗಳೂರು ಮತ್ತು ಮುಂಬೈಗೆ ಭೇಟಿ ನೀಡಲಿದ್ದಾರೆ. ಸತ್ಯ ನಡೆಲಾ ಅವರು ಎಐ ಜಗತ್ತಿನ ಅವಕಾಶಗಳ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ ಮತ್ತು ಬೆಂಗಳೂರು ಮುಂಬೈ 2 ನಗರಗಳಲ್ಲಿ ಟೆಕ್ ಉದ್ಯಮದ ನಾಯಕರನ್ನು ಭೇಟಿಯಾಗಲಿದ್ದಾರೆ. ಗೂಗಲ್ ನ ಚೀಫ್ ಸೈಂಟಿಸ್ಟ್ ಜೆಫ್ ಡೀನ್ ಸಹ ಬೆಂಗಳೂರಿನಲ್ಲಿದ್ದು ಅವರು ಎಐ ಯ ಮುಂದಿನ ಭವಿಷ್ಯ ಕುರಿತು ಭಾಷಣ ಮಾಡಲಿದ್ದಾರೆ. ಗೂಗಲ್ ನ ಚೀಫ್ ಸೈಂಟಿಸ್ಟ್ ಜೆಫ್ ಡೀನ್ ಸಹ ಡೆವಲಪರ್ಸ್ ಗಳು ಮತ್ತು ಸ್ಟಾರ್ಟ್ಅಪ್ ಗಳನ್ನು ಭೇಟಿಯಾಗಿದ್ದಾರೆ. ಆದ್ದರಿಂದ ಸಂದೇಶವು ಸ್ಪಷ್ಟವಾಗಿದೆ. ಸಿಲಿಕಾನ್ ವ್ಯಾಲಿ ಎಐ ಮೇಲೆ ಅವಲಂಬಿತವಾಗಿದೆ ಮತ್ತು ಅವರು ಈ ಬೆಳವಣಿಗೆಯನ್ನು ಉತ್ತೇಜಿಸಲು ಭಾರತದ ಕಡೆ ನೋಡುತ್ತಿದ್ದಾರೆ. ಇದು ಆಶ್ಚರ್ಯವೇನಿಲ್ಲ ಬಿಡಿ, ಏಕೆಂದರೆ ಹಲವು ವರ್ಷಗಳಿಂದ ಭಾರತವು ತಾಂತ್ರಿಕ ಬೆಳವಣಿಗೆಯಲ್ಲಿ ಮುಂಚೂಣಿಯಲ್ಲಿದೆ. ಭಾರತೀಯ ಕಂಪ್ಯೂಟರ್ ಇಂಜಿನಿಯರ್ಗಳು ಮತ್ತು ಡೇಟಾ ಸೈಂಟಿಸ್ಟ್ಗಳು ವಿಶ್ವದಾದ್ಯಂತ ಪ್ರಸಿದ್ಧರಾಗಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಈ 2 ಕಂಪನಿಗಳನ್ನು ನೋಡಿ. ಮೈಕ್ರೋಸಾಫ್ಟ್ ಮತ್ತು ಗೂಗಲ್ ಎರಡನ್ನೂ ಭಾರತೀಯ ಮೂಲದ ಎಂಜಿನಿಯರ್ಗಳು ಸಿಇಒಗಳಾಗಿ ಸತ್ಯ ನಡೆಲಾ ಮತ್ತು ಸುಂದರ್ ಪಿಚೈ ನಡೆಸುತ್ತಿದ್ದಾರೆ. ಮೈಕ್ರೋಸಾಫ್ಟ್ ಮತ್ತು ಗೂಗಲ್ ಅವರು ಭಾರತದ ಮುಂದಿನ ಪೀಳಿಗೆ ಎಐ ಡೆವಲಪರ್ಸ್ ಗಳ ದೊಡ್ಡ ಅಗತ್ಯವನ್ನು ಭಾರತವು ಪೂರೈಸಬಹುದೆಂದು ಅವರು ನಿರೀಕ್ಷಿಸುತ್ತಿದ್ದಾರೆ. ಭಾರತವು ಈಗಾಗಲೇ 5 ಮಿಲಿಯನ್ ಪ್ರೋಗ್ರಾಮರ್ಸ್ ಗಳಿಗೆ, ಎಐ ಡೆವಲಪರ್ಸ್ ಗಳಿಗೆ ಮತ್ತು ಡೇಟಾ ಸೈನ್ಸ್ ಗಳಲ್ಲಿ ಪರಿಣಿತಿ ಹೊಂದಿರುವ ದೇಶವಾಗಿದೆ. ಇನ್ನು 500,000 ಹೊಸ ಡೆವಲಪರ್ಸ್ ಗಳಿಗೆ ನೆಲೆಯಾಗಿದೆ ಎಂದು ನ್ಯಾಸ್ಕಾಮ್ ಹೇಳಿದೆ. ಭಾರತದ ತಂತ್ರಜ್ಞಾನ ಉದ್ಯಮದ ವ್ಯಾಪಾರ ಸಂಸ್ಥೆ ನ್ಯಾಸ್ಕಾಮ್ ಮತ್ತು ಸಿಲಿಕಾನ್ ವ್ಯಾಲಿ ಭಾರತದಲ್ಲಿ ಅತಿ ಹೆಚ್ಚು ಎಐ ಬೆಳವಣಿಗೆ ಸಾಮರ್ಥ್ಯವನ್ನು ಕಂಡಿದೆ. ಮೈಕ್ರೋಸಾಫ್ಟ್ ಇಂಡಿಯಾ ಮತ್ತು ದಕ್ಷಿಣ ಏಷ್ಯಾ ಮೈಕ್ರೋಸಾಫ್ಟ್ ಅಧ್ಯಕ್ಷರಾದ ಪುನೀತ್ ಚಂದೋಕ್ ಅವರು ಪ್ರತಿ 6ನೇ ಎಐ ಸಂಶೋಧಕ, ಎಐ ಡೆವಲಪರ್ ಭಾರತದಿಂದ ಬರುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಮೈಕ್ರೋಸಾಫ್ಟ್ ಏಷ್ಯಾದ ಅಧ್ಯಕ್ಷ ಅಹಮದ್ ಮಜಾರಿ ಮೈಕ್ರೋಸಾಫ್ಟ್ ಒಡೆತನದ ವೇದಿಕೆಯಾದ ಗಿಟ್ಹಬ್ ಅನ್ನು ಸೂಚಿಸಿ, ಇಂದು ಗಿಟ್ಹಬ್ ನಲ್ಲಿ 4 ಎಐ ಪ್ರಾಜೆಕ್ಟ್ ಗಳಲ್ಲಿ 1 ಭಾರತದಿಂದ ಬರುತ್ತಿದೆ ಎಂದು ಹೇಳಿದ್ದಾರೆ. ಭಾರತವು ಪ್ರಪಂಚದ 6 ಎಐ ಡೆವಲಪರ್ಸ್ ಗಳಲ್ಲಿ ಒಬ್ಬರನ್ನು ಮತ್ತು ಪ್ರಪಂಚದ 4 ಎಐ ಪ್ರಾಜೆಕ್ಟ್ ಗಳಲ್ಲಿ 1 ಭಾರತ ಒದಗಿಸುತ್ತಿದೆ. ಅಂದರೆ ಎಐ ಪ್ರತಿಭೆಯನ್ನು ಹುಡುಕುವಾಗ ಭಾರತದ ಕಡೆ ನೋಡಲೇಬೇಕಾದ ಸ್ಥಳವಾಗಿದೆ. ಮೈಕ್ರೋಸಾಫ್ಟ್ ಏಷ್ಯಾದ ಅಧ್ಯಕ್ಷ ಅಹಮದ್ ಮಜಾರಿ ಅವರು 2026ರ ವೇಳೆಗೆ ಭಾರತವು ಎಐ ಇಂಜಿನಿಯರ್ ಗಳನ್ನು ಉತ್ಪಾದಿಸುವ ದಾಖಲೆಯಲ್ಲಿ ಅಮೆರಿಕವನ್ನು ಹಿಂದಿಕ್ಕಲಿದೆ ಎಂದು ಹೇಳಿದ್ದಾರೆ. ಭಾರತೀಯ ಸಾಫ್ಟ್ವೇರ್ ಡೆವಲಪರ್ ಗಳು ದೇಶ ಮತ್ತು ವಿದೇಶಗಳಲ್ಲಿ ಎಐ ವೃತ್ತಿಯಲ್ಲಿ ಮುನ್ನಡೆಸುತ್ತಾರೆ ಮತ್ತು ಸಿಲಿಕಾನ್ ವ್ಯಾಲಿಗೆ ಇದು ತಿಳಿದಿದೆ. ಮೈಕ್ರೋಸಾಫ್ಟ್ ಮತ್ತು ಗೂಗಲ್ ಭಾರತದ ಉನ್ನತ ಮಟ್ಟದ ಭೇಟಿಗಳು ಕೇವಲ ಪ್ರಾರಂಭ ಅಷ್ಟೇ ಮತ್ತು ಮೈಕ್ರೋಸಾಫ್ಟ್ ಹೆಚ್ಚಿನ ಎಐ ತಜ್ಞರನ್ನು ಭಾರತದಿಂದ ರಚಿಸಲು ಬಯಸುತ್ತಿದೆ. ಆದ್ದರಿಂದ ಮೈಕ್ರೋಸಾಫ್ಟ್ ಡೆವಲಪರ್ಸ್ ಗಳಿಗೆ ಎಐ ತರಬೇತಿ ಕಾರ್ಯಕ್ರಮವನ್ನು ಈಗಾಗಲೇ ಘೋಷಿಸಿದೆ. ಭಾರತದ ಹೆಚ್ಚಿನ ಪ್ರೋಗ್ರಾಮರ್ ಗಳನ್ನು ಎಐ ಸ್ಪೆಷಲಿಸ್ಟ್ ಗಳಾಗಿ ಪರಿವರ್ತಿಸಲು ಎಐ ಇಂಟೆಲಿಜೆನ್ಸ್ ಅಲ್ಲಿ 100,000 ಡೆವಲಪರ್ಸ್ ಗಳಿಗೆ ತರಬೇತಿ ನೀಡುವುದಾಗಿ ಮೈಕ್ರೋಸಾಫ್ಟ್ ಹೇಳಿದೆ ಮತ್ತು ಭಾರತೀಯ ಸಂಸ್ಥೆಗಳು ಇದರಲ್ಲಿ ಹಿಂದೆ ಬಿದ್ದಿಲ್ಲ. ಇನ್ಫೋಸಿಸ್ ಮತ್ತು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ನಂತಹ ದೈತ್ಯ ಕಂಪನಿಗಳು ಕೂಡ ಎಐ ತರಬೇತಿಯನ್ನು ಪ್ರಾರಂಭಿಸಿವೆ. ಭಾರತೀಯ ಸಾಫ್ಟ್ವೇರ್ ದೈತ್ಯರು ತಮ್ಮ ಅಸ್ತಿತ್ವದಲ್ಲಿರುವ ಕಾರ್ಯಪಡೆಯನ್ನು ಎಐ ಡೆವಲಪರ್ಸ್ ಗಳಾಗಿ ಪರಿವರ್ತಿಸಲು ಬಯಸುತ್ತಿದ್ದಾರೆ. ಆದ್ದರಿಂದ ಅವರಿಗೆ ಎಐ ಪರಿಚಯ ಮಾಡಿಕೊಟ್ಟಿದ್ದಾರೆ ಮತ್ತು ಎಐ ಪರಿಣಿತಿಯನ್ನು ವಿಶ್ವದಾದ್ಯಂತ ಎಕ್ಸ್ಪೋರ್ಟ್ ಮಾಡುತ್ತಿದ್ದಾರೆ. ಭಾರತ ಆಂತರಿಕವಾಗಿ ಎಐಯಲ್ಲಿ ಬೆಳವಣಿಗೆಯ ಬಗ್ಗೆ ಯೋಚಿಸಬೇಕಾದ ಸಂಗತಿಯಾಗಿದೆ ಮತ್ತು ಅದಕ್ಕಾಗಿಯೇ ಭಾರತ ಸರ್ಕಾರವು ಡೀಪ್ ಟೆಕ್ನಾಲಜಿಯಲ್ಲಿ ಹೂಡಿಕೆ ಮಾಡಲು ಯೋಚಿಸಿದೆ. ಮೊನ್ನೆಯ ಭಾರತದ ಬಜೆಟಿನಲ್ಲಿ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಎಐ ಗೋಸ್ಕರ 12 ಶತಕೋಟಿ ಫಂಡ್ ಅನ್ನು ಘೋಷಿಸಿದ್ದರು. 12 ಶತಕೋಟಿ ನಿಧಿಯು ದೇಶದ ಯುವಜನರಿಗೆ 50 ವರ್ಷಗಳವರೆಗೆ ಬಡ್ಡಿ ರಹಿತ ಸಾಲಗಳನ್ನು ಮತ್ತು ದೀರ್ಘಾವಧಿಯ ಕಡಿಮೆ ಬಡ್ಡಿ ಹಣಕಾಸು ನೀಡಲು ಅವಕಾಶ ಭಾರತ ನೀಡುತ್ತಿದೆ. ಈ 12 ಶತಕೋಟಿ ನಿಧಿಯು ಘೋಷಿಸುವ ಮೂಲಕ ಭಾರತ ಸರ್ಕಾರವು ಭಾರತದಲ್ಲಿ ಎಐ ಬೆಳವಣಿಗೆಯನ್ನು ಬೆಂಬಲಿಸಲು ಮತ್ತು ಉತ್ತೇಜಿಸಲು ಉತ್ಸುಕರಾಗಿದ್ದಾರೆ. ಈ ಎಲ್ಲ ಉತ್ತಮ ಮಾಹಿತಿಯಿಂದ ಒಂದು ವಿಷಯ ನಿಶ್ಚಿತವಾಗಿದೆ: ಎಐ ಭವಿಷ್ಯ
ಮತ್ತು ಎಐ ಭವಿಷ್ಯವೇ ಭಾರತವಾಗಿದೆ. ಉತ್ತಮ ಮಾಹಿತಿ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಆ ಲೈಕ್ ಬಟನ್ ನ ಒತ್ತಿರಿ. ಇಂತಹ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಭಾಷೆಯಲ್ಲಿ ಭಾರತೀಯರಿಗೆ ಮುಖ್ಯವಾದ ವಿಷಯಗಳ ಕುರಿತು ನಮ್ಮ ಮುಂದಿನ ವಿಡಿಯೋವನ್ನು ತರಲು ನಾವು ತುಂಬಾ ಉತ್ಸುಕರಾಗಿದ್ದೇವೆ. ಧನ್ಯವಾದ.